ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ತನ್ನ ಪರಿಶುದ್ಧವಾದ ರಕ್ತವನ್ನು ಸುರಿಸಿದಾಗ ಪಾಪದಂಡನೆಯು ತೆರಲ್ಪಟ್ಟಿತು. ಈಗಿನ ನಾಗರಿಕ ಮನುಷ್ಯನಿಗೆ ಇದು ಮನಸ್ಸಿಗೆ ನಾಟಲಾರದು. ಆತ್ಮೀಯ ವೀಕ್ಷಕರೇ, ದೈವಾನ್ವೇಷಣೆ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸುಸ್ವಾಗತ. ಪ್ರಿಯರೇ, ಸತ್ಯವೇದವು ಯೇಸುಕ್ರಿಸ್ತನ ಬಗ್ಗೆ ಚಾರಿತ್ರಿಕ ಸತ್ಯಗಳನ್ನು ತಿಳಿಸ್ತಾ ಇದೆ. ಆ ಸತ್ಯವೇನು? ಮಾನವರ ಕ್ಷಮೆ ಹಾಗೂ ದೈವಿಕ ಕ್ಷಮೆಗಳ ಕುರಿತು ತಿಳಿಯಲು ಬಯಸ್ತಾ ಇದ್ದೀರಾ? ಹಾಗಾದರೆ ಬನ್ನಿರಿ, ನಮ್ಮನ್ನು ದೇವರಾತ್ಮನ ವಶಕ್ಕೆ ಕೊಟ್ಟು ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಮೋಸದ ತ್ರಾಸು ಯೆಹೋವನಿಗೆ ಅಸಹ್ಯ, ನ್ಯಾಯದ ತೂಕ ಆತನಿಗೆ ಸಂತೋಷ. ಜ್ಞಾನೋಕ್ತಿಗಳು 11:1. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಹಿಮೆಯ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ದೇವರ ಮಹಾಕೃಪೆಯಿಂದ ಎಫೆಸದವರಿಗೆ ಬರೆದ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುತ್ತಾ ಇದ್ದೇವೆ. ನಾವು ತಿಳಿದುಕೊಂಡ ಸತ್ಯಗಳಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಮಗನಾದ ದೇವರು ಸಭೆಗೆ ಕ್ರಯವನ್ನು ತೆತ್ತನು ಎಂಬ ವಿಚಾರವನ್ನು ನೋಡೋಣ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನ ಹೀಗೆ ಹೇಳುತ್ತದೆ: ಈತನು ನಮಗೋಸ್ಕರ ತನ್ನ ರಕ್ತವನ್ನು ಸುರಿಸಿದ್ದರಿಂದ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು. ಇದು ದೇವರ ಕೃಪಾತಿಶಯವೇ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಭೂತಕಾಲದ ನಿತ್ಯತ್ವದಲ್ಲಿ ದೇವರು ನಮ್ಮನ್ನು ಆರಿಸಿದನು, ಪೂರ್ವ ಸಂಕಲ್ಪ ಮಾಡಿದನು. ಆತನ ಪ್ರಿಯನಲ್ಲಿ ನಮ್ಮನ್ನು ಸ್ವೀಕೃತರನ್ನಾಗಿ ಮಾಡಿದನು. ಈಗ ನಾವು ನಿತ್ಯತ್ವದಿಂದ ಈ ಕಾಲಕ್ಕೆ ಬರೋಣ. ಅಲ್ಲಿ ದೇವರ ಯೋಜನೆಗಳು ಕ್ರಿಸ್ತನ ಕೈಯಲ್ಲಿರಿಸಲ್ಪಟ್ಟವು. ಆತನು ಕಾಲ ಅವಕಾಶಗಳಲ್ಲಿ ಸಭೆಯನ್ನು ರಚಿಸಲಿಕ್ಕಾಗಿ ಸಂಚರಿಸುತ್ತಾನೆ. ಪ್ರೀತಿಯುಳ್ಳ ದೇವಜನರೇ, 2000 ವರ್ಷಗಳ ಕೆಳಗೆ ಯೇಸು ಈ ಲೋಕದಲ್ಲಿ ಹುಟ್ಟಿದನೆಂಬುದು ಚಾರಿತ್ರಿಕ ಸತ್ಯವಾಗಿದೆ. ದೇವರು ಮಾನವನಾಗಿ ಪ್ರವೇಶಿಸಿದನು. ಈ ಲೋಕದಲ್ಲಿ 33 ವರ್ಷ ಇದ್ದ ಬಳಿಕ ಆತನು ಕ್ರೂಜೆಯಲ್ಲಿ ಸತ್ತನು, ಹೂಣಲ್ಪಟ್ಟನು, ಶರೀರಾಧಾರಿಯಾಗಿ ತಿರುಗಿ ಎದ್ದು ಬಂದನು, ಪರಲೋಕಕ್ಕೆ ಏರಿ ಹೋದನು. ಸತ್ಯವೇದವು ನಮಗೆ ತಿಳಿಸುವ ಚಾರಿತ್ರಿಕ ಸತ್ಯಗಳು ಇವಾಗಿವೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಇಲ್ಲಿ ಆತನಿರುವಾಗ ಆತನು ನಮ್ಮನ್ನು ಬಿಡುಗಡೆ ಮಾಡಿದನು ಮತ್ತು ಈ ಬಿಡುಗಡೆಯು ಆತನ ರಕ್ತದ ಮೂಲಕ ಆಯಿತು. ಈ ವಿಚಾರ ಈಗ ಜನಪ್ರಿಯವಾಗಿರುವುದಿಲ್ಲ. ಜನರಿಗೆ ಅವರ ಅಭಿರುಚಿಗೆ ತಕ್ಕಂತಹ ಸುಂದರವಾದ ಮತ ಬೇಕಾಗಿದೆ. ಮಾನವನ ಮನಸ್ಸಿಗೆ ಕ್ರಿಸ್ತನ ಕ್ರೂಜೆ ಆಕರ್ಷಕವಾಗಿ ಕಾಣುವುದಿಲ್ಲ. ಅದು ಮಾನವನ ಹೆಮ್ಮೆಗೆ ಸರಿದೂಗುವುದಿಲ್ಲ. ದುರದೃಷ್ಟವಶಾತ್ ಉದಾರತವಾದಿಗಳು, ಕೆಲವು ಸತ್ಯವೇದ ಸಭೆಗಳೆನಿಸಿಕೊಳ್ಳುವವರು ಕೂಡ ಮಾನವನ ಹಳೆ ಸ್ವಭಾವಕ್ಕೆ ಮೆಚ್ಚುವುದನ್ನೇ ಹೇಳುವುದರಿಂದ ಕ್ರಿಸ್ತನ ರಕ್ತಕ್ಕೆ ಪ್ರಾಮುಖ್ಯತೆ ಕೊಡುವುದಿಲ್ಲ. ಅದು ಅವರಿಗೆ ಅಸಹ್ಯವಾಗಿರುತ್ತದೆ. ಪ್ರಿಯರೇ, ಅನೇಕ ವರ್ಷಗಳ ಹಿಂದೆ ಒಬ್ಬ ಮಹಿಳೆ ಡಾಕ್ಟರ್ ಕ್ಯಾಂಪ್ಬೆಲ್ ಮಾರ್ಗನ್ ಅವರ ಬಳಿಗೆ ಬಂದಳು. ಆಕೆ ಕುಹಕ ರೀತಿಯಲ್ಲಿ ಮಾತನಾಡುವವಳು. ಆಕೆ ತನ್ನ ಹಿಂದಿನ ಅಪಹಾಸ್ಯದ ಸ್ವರದಲ್ಲಿ ಹೇಳಿದಳು: ಡಾಕ್ಟರ್ ಮಾರ್ಗನ್ರೇ, ನನಗೆ ರಕ್ತದ ಕುರಿತು ಕೇಳಲು ಇಷ್ಟವಾಗುವುದಿಲ್ಲ. ಅದು ನನಗೆ ಸಹಾಯಕರವಾಗಿದೆ, ಆದರೆ ನನ್ನ ಸ್ವಭಾವಕ್ಕೆ ಪೆಟ್ಟಾಗುತ್ತದೆ. ಆಗ ಡಾಕ್ಟರ್ ಮಾರ್ಗನ್ ಹೇಳಿದರು: ಅದು ಅಸಹ್ಯಕರವೆಂದು ನಾನು ಒಪ್ಪುತ್ತೇನೆ, ಆದರೆ ಅದರಲ್ಲಿ ಅಸಹ್ಯವಾಗುವಂಥದ್ದೆಂದರೆ ನಿನ್ನ ಪಾಪವಾಗಿದೆ. ರಕ್ತದ ಮೂಲಕ ಉಂಟಾಗುವ ಬಿಡುಗಡೆ ಅಸಹ್ಯಕರವೆಂದರೆ ಅದು ಪಾಪವೇ. ಪ್ರೀತಿಯುಳ್ಳ ದೇವಜನರೇ, ವಾಷಿಂಗ್ಟನ್ DC ಒಂದು ದೊಡ್ಡ ಸಭೆಗೆ ಹೊಸ ಸಭಾಪಾಲಕರು ಬಂದರು. ಒಂದು ದಂಪತಿಗಳು ಅವರ ಬಳಿಗೆ ಬಂದು ಹೇಳಿದರು: ನೀವು ರಕ್ತದ ಕುರಿತು ಹೆಚ್ಚು ಒತ್ತಿ ಮಾತಾಡುವುದಿಲ್ಲವೆಂದು ತಿಳಿಯುತ್ತೇವೆ ಎಂದು. ಅವರು ಹೇಳಿದರು: ಖಂಡಿತವಾಗಿ ನಾನು ಹೆಚ್ಚು ಒತ್ತಿ ಮಾತಾಡುವುದಿಲ್ಲ ಎಂದರು. ಅವರಿಗೆ ಸಂತೋಷವಾಗಿ ಉಪಕಾರ ತಿಳಿಸಿದರು. ಆದರೆ ಸಭಾಪಾಲಕರೆಂದರು: ಸ್ವಲ್ಪ ನಿಲ್ಲಿ, ಅದನ್ನು ಅತಿಯಾಗಿ ಒತ್ತಿ ಹೇಳಲಿಕ್ಕೆ ಸಾಧ್ಯವೂ ಇಲ್ಲ. ಅವರು ಮುಂದಕ್ಕೂ ರಕ್ತದ ಕುರಿತು ಕೊಡಬೇಕಾದ ಪ್ರಾಮುಖ್ಯತೆ ಕೊಡುತ್ತಾ ಬಂದರು. ಮಾನವನಿಗೆ ಅದು ಅಸಹ್ಯವಾಗಿದೆ ಪ್ರಿಯರೇ, ಆದರೆ ಕ್ರಿಸ್ತನ ರಕ್ತದ ಮೂಲಕವಾಗಿ ಮಾತ್ರ ನಮಗೆ ಬಿಡುಗಡೆಯಾಗುತ್ತದೆ. ಪ್ರೀತಿಯುಳ್ಳ ದೇವಜನರೇ,
ತಂದೆಯಾದ ದೇವರು ಸಭೆಯ ನಕಾಶೆ ಬಿಡಿಸಿದ ಬಳಿಕ ಮಗನು ಈ ಲೋಕಕ್ಕೆ ಬಂದು ತನ್ನ ಗಾಯವಾದ ಕೈಗಳಿಂದ ಸಭೆಯನ್ನು ಕಟ್ಟತೊಡಗಿದನು. ಹಳೆ ಒಡಂಬಡಿಕೆ ಪೂರಾ ಪ್ರಾಣಿ ಬಳಿಯ ಮುಖಾಂತರ ಪಾಪ ನಿವಾರಣೆಯಾಗುವ ವಿಚಾರವೇ ಇದೆ. ಆದರೂ ಇದರಿಂದ ಪಾಪ ನಿವಾರಣೆಯಾಗಲಿಲ್ಲ. ಕ್ರಿಸ್ತನು ಮಾತ್ರವೇ ಇದನ್ನು ಮಾಡಬಲ್ಲವನಾಗಿದ್ದನು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈತನಲ್ಲಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ ನೋಡುವಾಗ ಆತನಲ್ಲಿ ಅಂದರೆ ಆ ಪ್ರಿಯನಲ್ಲಿ, ಆ ಪ್ರಿಯನು ಕ್ರಿಸ್ತನೇ. ನಾವು ಪ್ರಿಯನಲ್ಲಿ ಕ್ರಿಸ್ತನಲ್ಲಿ ಸ್ವೀಕರಿಸಲ್ಪಟ್ಟೆವು. ಬಿಡುಗಡೆಯು ಕ್ರಿಸ್ತನ ಪ್ರಾಮುಖ್ಯ ಕಾರ್ಯವಾಗಿತ್ತು. ಆತನಲ್ಲಿ ನಮಗೆ ಆ ಬಿಡುಗಡೆಯಾಯಿತು ಎಂಬುದು ಸರಿಯಾದ ಭಾಷಾಂತರ. ಆ ಎಂಬ ಪದ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದಾಗಿದೆ. ಅದು ಮೊದಲು ಹೇಳಲ್ಪಟ್ಟದರಿಂದ ಅದಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಬಂದಿದೆ. ಈ ಕಾರಣದಿಂದಲೇ ಕ್ರಿಸ್ತನು ಭೂಲೋಕಕ್ಕೆ ಬಂದನು. ಮತ್ತಾಯನ ಬರೆದ ಸುವಾರ್ತೆ 20ನೇ ಅಧ್ಯಾಯ 28ನೇ ವಚನ ಹೀಗೆ ಹೇಳುತ್ತದೆ: ಮನುಷ್ಯಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ಮಿತ್ರನೇ, ನಿನ್ನ ಬಿಡುಗಡೆಯ ಕ್ರಯವನ್ನು ಆತನು ತೆತ್ತನು. ನಾವು ಪಾಪಕ್ಕೆ ಗುಲಾಮರಾಗಿದ್ದೆವು. ಆತನು ಬಂದು ನಮ್ಮನ್ನು ಬಿಡುಗಡೆ ಮಾಡಿ ನಮಗಾಗಿ ಬೆಲೆ ತೆರುವುದರ ಮೂಲಕ ನಮಗೆ ಸ್ವಾತಂತ್ರ್ಯ ಕೊಟ್ಟನು. ಪ್ರೀತಿಯುಳ್ಳ ದೇವಜನರೇ, ಆಂಗ್ಲ ಭಾಷೆಯಲ್ಲಿನ ಬಿಡುಗಡೆ ಎಂಬರ್ಥದ ಪದಕ್ಕೆ ಗ್ರೀಕ್ ಮೂಲದಲ್ಲಿ 3 ಪದಗಳಿರುತ್ತವೆ. ಗ್ರೀಕ್ ಪದ ಆಗೋ ರಾಜೋ ಎಂಬುದರ ಅರ್ಥ ಅಂಗಡಿ ಸ್ಥಳದಿಂದ ಕೊಂಡುಕೊಳ್ಳುವುದು ಎಂದು. ಮನೆಯಾಕೆಯು ಬೆಳಿಗ್ಗೆ ಅಂಗಡಿಗೆ ಹೋಗಿ ದಿನದ ಅವಶ್ಯಕ ವಸ್ತುಗಳನ್ನು ಕೊಂಡುಕೊಳ್ಳುವ ಚಿತ್ರ ಇಲ್ಲಿದೆ. ಆಕೆ ತಾನು ಕೊಳ್ಳುವ ವಸ್ತುಗಳಿಗೆ ನಗದು ಹಣವನ್ನು ಕೊಡುತ್ತಾಳೆ. ಆಕೆ ಆ ಹಣ ಕೊಟ್ಟ ಬಳಿಕ ಆ ವಸ್ತುಗಳು ಅವಳದಾಗುತ್ತವೆ. ಇಲ್ಲಿನ ಶಬ್ದ ಆಗೋರಾಜೋ ಎಂಬುದರಲ್ಲಿನ ಅರ್ಥ ಕ್ರಯ ಕೊಟ್ಟು ತೆಗೆದುಕೊಳ್ಳುವುದಾಗಿದೆ. ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 6ನೇ ಅಧ್ಯಾಯ 20ನೇ ವಚನದಲ್ಲಿ ಇದೇ ಪದವನ್ನು ಉಪಯೋಗಿಸಿದನು. ಅದೇನೆಂದರೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು. ಆದ ಕಾರಣ ನಿಮ್ಮ ದೇಹದಲ್ಲಿ ದೇವರ ಪ್ರಭಾವವನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಗ್ರೀಕ್ ಪದ ಎಕ್ಸಾಗೋರಾಜೋ ಎಂಬುದರ ಅರ್ಥ ಇದು ಅಂಗಡಿಯಿಂದ ಸ್ವಂತ ಉಪಯೋಗಕ್ಕಾಗಿ ಕೊಳ್ಳುವುದು. ಅಂದರೆ ಕೊಂಡುಕೊಂಡ ವಸ್ತುಗಳನ್ನು ಪುನಃ ಮಾರಾಟ ಮಾಡದೆ ಸ್ವಂತಕ್ಕಾಗಿ ಇಟ್ಟುಕೊಳ್ಳುವುದು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 14ನೇ ವಚನದಲ್ಲಿ ಈ ಪದವೇ ಬಳಕೆಯಾಗಿದೆ. ಅದೇನೆಂದರೆ, ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನೂ ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೆಯಲ್ಲ ಎಂಬುದಾಗಿ. ಪ್ರಿಯರೇ, ಇದರ ಅರ್ಥವೇನೆಂದರೆ, ನಾವು ಪುನಃ ಮಾರಾಟಕ್ಕೆ ದೊರಕದಂತೆ ಕ್ರಿಸ್ತನು ನಮ್ಮನ್ನು ಬಿಡುಗಡೆ ಮಾಡಿದನು ಎಂದು. ಆತನು ಕ್ರಯ ಕೊಟ್ಟು ನಾವು ಪುನಃ ವ್ಯಾಪಾರಕ್ಕಾಗಿ ದೊರೆಯದಂತೆ ಮಾಡಿದನು. ನಾವು ಆತನಿಗೆ ಸೇರಿದವರಾಗಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, 3ನೆಯ ಗ್ರೀಕ್ ಪದವು ಅಪೋಲೋ ಟ್ರೋಸಿಸ್ ಎಂಬುದಾಗಿ ಇಲ್ಲಿನ 7ನೇ ವಚನದಲ್ಲಿ ಉಪಯೋಗಿಸಲ್ಪಟ್ಟ ಪದ ಅದೇ ಆಗಿದೆ. ಅದರ ಅರ್ಥ ಪ್ರಾಯಶ್ಚಿತ್ತ ಬೆಲೆಯನ್ನು ಕೊಟ್ಟು ಒಬ್ಬನನ್ನು ಸ್ವತಂತ್ರನನ್ನಾಗಿ ಮಾಡುವುದು ಎಂದಾಗಿದೆ. ಲೂಕನ ಬರೆದ ಸುವಾರ್ತೆ 21ನೇ ಅಧ್ಯಾಯ 28ರಲ್ಲಿ ಈ ಪದವು ಅದೇ ಅರ್ಥವನ್ನು ಕೊಡುತ್ತದೆ. ಅದೇನೆಂದರೆ, ಆದರೆ ಇವು ಸಂಭವಿಸುವುದಕ್ಕೆ ತೊಡಗುವಾಗ ಮೇಲಕ್ಕೆ ನೋಡಿರಿ, ನಿಮ್ಮ ತಲೆ ಎತ್ತಿರಿ, ನಿಮ್ಮ ಬಿಡುಗಡೆಯು ಸಮೀಪವಾಗಿದೆ ಅಂದನು ಎಂಬುದಾಗಿ. ಪ್ರಿಯರೇ, ಬಿಡುಗಡೆ ಎಂಬುದು ಒಂದು ಅದ್ಭುತವಾದ ಪದವಾಗಿದೆ. ಅದು ಅಂಗಡಿಗೆ ಹೋಗಿ ನಗದನ್ನು ಕೊಟ್ಟು ವಸ್ತುವನ್ನು ಕೊಂಡುಕೊಳ್ಳುವುದಲ್ಲದೆ, ಅದನ್ನು ನಮ್ಮ ಸ್ವಂತ ಉಪಯೋಗಕ್ಕಾಗಿ ಇರಿಸಿಕೊಳ್ಳುವುದಲ್ಲದೆ, ಬೇರೆಯವರಿಗೆ ಅದನ್ನು ಪುನಃ ಮಾರಾಟ ಮಾಡದಿರುವುದು ಮಾತ್ರವಲ್ಲದೆ, ಹಣ ಕೊಟ್ಟ ಬಳಿಕ ವಸ್ತುವನ್ನು ಸ್ವತಂತ್ರವಾಗಿರಲು ಬಿಡುವುದೆಂದೇ ಅರ್ಥವೂ ಬರುತ್ತದೆ. ಕೊನೆಯ ಸಂಗತಿಯು ಗುಲಾಮನನ್ನು ಅವನ ಕ್ರಯ ಕೊಟ್ಟು ಬಿಡಿಸಿಕೊಂಡು ಅವನನ್ನು ಸ್ವತಂತ್ರವಾಗಿರಿಸಲು ಬಿಡುವುದೆಂದರ್ಥ. ಪ್ರಿಯರೇ, ಈ ವಚನದಲ್ಲಿನ ಬಿಡುಗಡೆ ಎಂಬ ಪದಕ್ಕೆ ಇದೇ ಅರ್ಥ ಬರುತ್ತದೆ. ಮಾನವನು ಪಾಪಕ್ಕೆ ಮಾರಲ್ಪಟ್ಟು ಪಾಪದ ಬಂಧನದಲ್ಲಿದ್ದಾನೆ. ಇದು ಹೌದೋ ಎಂದು ತಿಳಿಯಲು ನಮ್ಮ ಸುತ್ತಲೂ ನೋಡಿಕೊಂಡರೆ ಸಾಕು. ಮಾನವನು ಕೆಟ್ಟು ಹೋದ ಪಾಪಿಯಾಗಿದ್ದಾನೆ. ಅವನು ಪಾಪವನ್ನಲ್ಲದೆ ಬೇರೇನನ್ನೂ ಮಾಡಲಾರನು. ಅವನು ಪಾಪಕ್ಕೆ ಗುಲಾಮನಾಗಿದ್ದಾನೆ. ಮಾನವನ ಸ್ವಾತಂತ್ರ್ಯದ ಕ್ರಯವನ್ನು ಕೊಡಲಿಕ್ಕಾಗಿ
ಕ್ರಿಸ್ತನು ಬಂದನು. ಯೋಹಾನ ಬರೆದ ಸುವಾರ್ತೆ 8ನೇ ಅಧ್ಯಾಯ 36ನೇ ವಚನದಲ್ಲಿ, ಮಗನು ನಿಮ್ಮನ್ನು ಬಿಡುಗಡೆ ಮಾಡಿದರೆ ನೀವು ನಿಜವಾಗಿ ಬಿಡುಗಡೆ ಹೊಂದುತ್ತೀರಿ ಎಂಬುದಾಗಿ ಯೇಸು ಹೇಳಿರುವ ಮಾತಿನ ಅರ್ಥ ಇದೇ ಆಗಿದೆ. ಪ್ರಿಯರೇ, ಈ ಬಿಡುಗಡೆಯು ಆತನ ರಕ್ತದಿಂದಲೇ ಉಂಟಾಗುತ್ತದೆ. ಆತನು ಕೊಟ್ಟ ಕ್ರಯ ಇದೇ ಆಗಿದೆ. ನಿಮ್ಮ ಹಿರಿಯರು ಕಲಿಸಿಕೊಟ್ಟ ವ್ಯರ್ಥವಾದ ನಡವಳಿಕೆಯಿಂದ ನಿಮಗೆ ಬಿಡುಗಡೆಯಾದದ್ದು ಬೆಳ್ಳಿ, ಬಂಗಾರ ಮೊದಲಾದ ನಶಿಸಿ ಹೋಗುವ ವಸ್ತುಗಳಿಂದಲ್ಲ, ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಯ ರಕ್ತದಿಂದಲೋ ಎಂಬಂತೆ ಕ್ರಿಸ್ತನ ಅಮೂಲ್ಯವಾದ ರಕ್ತದಿಂದಲೇ ಎಂದು ಬಲ್ಲಿರಲ್ಲವೇ ಎಂಬುದಾಗಿ ಪೇತ್ರನು ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 18 ಮತ್ತು 19ನೇ ವಚನಗಳಲ್ಲಿ ಓದುತ್ತೇವೆ. ಪ್ರಿಯರೇ, ಕ್ರಿಸ್ತನ ರಕ್ತವು ಚಿನ್ನ ಬೆಳ್ಳಿಗಳಿಗಿಂತಲೂ ಅಮೂಲ್ಯವಾದದ್ದು. ಯಾವುದಾದರೊಂದು ವಸ್ತುವಿನ ಪೂರೈಕೆ ಕಡಿಮೆಯಾದಾಗ ಅದರ ಬೆಲೆಯೂ ಹೆಚ್ಚಾಗುತ್ತದೆ. ಆದರೆ ಕ್ರಿಸ್ತನ ರಕ್ತದ ವಿಚಾರದಲ್ಲಿ ಹೀಗಲ್ಲ. ದೇವರ ಪವಿತ್ರ ಕುಮಾರನ ರಕ್ತದ ಒಂದು ಬಿಂದು ಈ ಭೂಮಿಯ ಮೇಲಿರುವ ಪ್ರತಿಯೊಬ್ಬ ಪಾಪಿಯನ್ನು ರಕ್ಷಿಸುವುದಕ್ಕೆ ಶಕ್ತವಾಗಿದೆ. ಆ ಪಾಪಿಯು ರಕ್ಷಕನನ್ನು ನಂಬುವುದಾದರೆ ಆತನು ನಮ್ಮನ್ನು ಈ ವಿಧವಾಗಿ ರಕ್ಷಿಸುವುದೇಕೆಂದರೆ ರಕ್ತಧಾರೆಯಿಲ್ಲದೆ ಪಾಪ ಪರಿಹಾರವಿಲ್ಲ ಎಂಬುದಾಗಿ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 22ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಇದೊಂದು ಹಳೆ ಒಡಂಬಡಿಕೆಯ ನಿಯಮವಾಗಿದ್ದು ಆದಾಮನಿಂದ ಹಿಡಿದು ಕೊನೆ ಮನುಷ್ಯನವರೆಗೆ ಎಲ್ಲರಿಗೂ ಅನ್ವಯವಾಗುವಂಥದ್ದಾಗಿದೆ. ನಾವು ಈಗ ಬಿಡುಗಡೆ ಹೊಂದಿರುವುದು ಹೋರಿ ಹೋತಗಳ ರಕ್ತದಿಂದಲ್ಲ. ಅವು ನಮ್ಮನ್ನು ಬಿಡುಗಡೆ ಮಾಡಲಾರವು, ಆದರೆ ಕ್ರಿಸ್ತನ ಅಮೂಲ್ಯ ರಕ್ತದಿಂದಲೇ. ಅಪರಾಧಗಳು ಪರಿಹಾರವಾಗಿ ಎಂಬುದಾಗಿ ನೋಡುವಾಗ ಪಾಪ ಕ್ಷಮಾಪಣೆಯು ನ್ಯಾಯ, ನೀತಿ, ಪರಿಶುದ್ಧತೆಗಳನ್ನು ಬದಿಗಿರಿಸಿದ ದೈವವು ತೋರಿಸುವ ಕ್ರಿಯೆಯಲ್ಲ. ಪಾಪ ಕ್ಷಮಾಪಣೆಯು ರಕ್ತ ಸುರಿಸುವುದನ್ನು ಅವಲಂಬಿಸಿರುತ್ತದೆ. ಅದು ಪಾಪದ ಪ್ರಾಯಶ್ಚಿತ್ತವನ್ನು ತೆರಬೇಕೆನ್ನುತ್ತದೆ. ಕ್ರಿಸ್ತನ ಮರಣ, ಆತನು ರಕ್ತ ಸುರಿಸಿ ಕ್ಷಮಾಪಣೆಗೆ ಆಧಾರವಾಗಿರುತ್ತದೆ. ಅದರ ಹೊರತು ಕ್ಷಮಾಪಣೆ ದೊರಕುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ನಾವು ಮಾನವರ ಕ್ಷಮೆ ಹಾಗೂ ದೈವಿಕ ಕ್ಷಮೆಗಳ ಕುರಿತು ತಿಳಿದುಕೊಳ್ಳಬೇಕಾಗಿರುತ್ತದೆ. ಅವೆರಡೂ ಒಂದೇ ಅಲ್ಲ. ಶಿಕ್ಷೆಗೆ ಯೋಗ್ಯವಾಗಿದ್ದು ಶಿಕ್ಷೆ ಹೊಂದದಿರುವುದರ ಮೇಲೆ ಮಾನವನ ಕ್ಷಮಾಪಣೆ ಆಧಾರಿತವಾಗಿದೆ. ಇದರ ಸರಳ ಅರ್ಥವೇನೆಂದರೆ ಒಬ್ಬನು ಬರಬೇಕಾದ ಲೆಕ್ಕವನ್ನು ಅಳಿಸಿಬಿಡುವುದು. ಪ್ರಿಯರೇ, ದೇವರು ಪರಿಶುದ್ಧನೂ ನೀತಿವಂತನೂ ಆಗಿದ್ದಾನೆ. ಆದ್ದರಿಂದ ಶಿಕ್ಷೆಯಾದದ್ದರ ಹಾಗೂ ಬೆಲೆ ತೆತ್ತಿರುವುದರ ಮೇಲೆ ದೈವಿಕ ಪಾಪ ಕ್ಷಮಾಪಣೆ ಆಧಾರಿತವಾಗಿದೆ. ಮಾನವನ ಕ್ಷಮೆ ಪಾಪದ ಬೆಲೆ ತೆರುವ ಮೊದಲೇ ಬರುತ್ತದೆ. ಆದರೆ ದೈವಿಕ ಕ್ಷಮಾಪಣೆ ಬೆಲೆ ತೆರುವುದರ ಮೇಲೆ ಆಧಾರಗೊಂಡಿರುತ್ತದೆ. ವಿಚಾರವು ನಮ್ಮ ಸಂಪೂರ್ಣ ನ್ಯಾಯವಿಧಾನವನ್ನೇ ಆವರಿಸಿಕೊಂಡಿರುವುದು ನಿಜಕ್ಕೂ ಕೆಟ್ಟದಾಗಿದೆ. ಆದ್ದರಿಂದಲೇ ನಾವು ದಾರಿಯಲ್ಲಿ ನಡೆಯುವುದು ಅಪಾಯಕರವೆಂಬಷ್ಟು ಕಾನೂನಿಲ್ಲದ ಸ್ಥಿತಿಯಲ್ಲಿ ಜೀವಿಸುತ್ತಿದ್ದೇವೆ. ಮಾನವ ಕ್ಷಮಾಪಣೆಗೂ ನ್ಯಾಯದ ನೀತಿವಂತಿಕೆಗೂ ನಡುವೆ ಗಲಿಬಿಲಿ ಉಂಟಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪಾಪದ ದಂಡನೆಯು ತೆರಲ್ಪಟ್ಟಿರುವುದರಿಂದ ನೀತಿಯುಳ್ಳ ದೇವರು ಕ್ಷಮಿಸುತ್ತಾನೆ. ಇದು ಯಾವಾಗ ತೆರಲ್ಪಟ್ಟಿತು? 2000 ವರ್ಷಗಳ ತಗ್ಗಿಗೆ ಯೇಸು ಕ್ರಿಸ್ತನು ತನ್ನ ರಕ್ತವನ್ನು ಸುರಿಸಿದಾಗ ಈಗಿನ ನಾಗರಿಕ ಮನುಷ್ಯನಿಗೆ ಇದು ಮನಸ್ಸಿಗೆ ನಾಟಲಾರದು. ತನ್ನ ಪಾಪ ಅಷ್ಟೊಂದು ಕೆಟ್ಟದೆಂದು ಅವನು ನೆನೆಸುವುದಿಲ್ಲ. ಅವನು ತನ್ನನ್ನು ಒಳ್ಳೆಯವನೆಂದು ತೋರಿಸಿಕೊಳ್ಳುತ್ತಾನೆ. ತಾನು ಬುದ್ಧಿವಂತನೆಂದು ನೆನೆಸುತ್ತಾನೆ. ಆದರೆ ಪ್ರಿಯರೇ, ನಾವು ನಾಶನಕ್ಕೆ ಒಳಗಾದ ನರಕದೆಡೆಗೆ ಸಾಗುತ್ತಿರುವ ಪಾಪಿಗಳಾಗಿದ್ದೇವೆ ಮತ್ತು ನಮ್ಮ ಪಾಪಗಳಿಗೆ ತಕ್ಕ ದಂಡನೆ ತೆರಲ್ಪಡುವವರೆಗೆ ದೇವರು ನಮ್ಮನ್ನು ಕ್ಷಮಿಸಲಿಕ್ಕಾಗುವುದಿಲ್ಲ. ಆದ್ದರಿಂದಲೇ ಸತ್ಯವೇದದಲ್ಲಿ ಕ್ಷಮಾಪಣೆಯು ಯೇಸು ಕ್ರಿಸ್ತನ ರಕ್ತದೊಂದಿಗೆ ಜೋಡಣೆಯಾಗಿರುವುದನ್ನು ಕಾಣುತ್ತೇವೆ. ದೇವರಿಗೆ ಮಹಿಮೆಯಾಗಲಿ. ಪ್ರಿಯರೇ, ಕರ್ತನಾದ ಯೇಸು ತನ್ನ ಶಿಷ್ಯರಿಗೆ ಹೇಳಿದನು, ಕ್ರಿಸ್ತನು ಕ್ಷಮೆಪಟ್ಟು ಸತ್ತು 3ನೆಯ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದದೆ ಎಂಬುದಾಗಿ ಇದನ್ನು ಲೂಕನ ಬರೆದ ಸುವಾರ್ತೆ 24ನೇ ಅಧ್ಯಾಯ 46 ಮತ್ತು 47ನೇ ವಚನದಲ್ಲಿ ಓದುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 14ನೇ ವಚನದಲ್ಲಿ ಪೌಲನು ಕೂಡ ಇದನ್ನೇ ಹೇಳುತ್ತಾನೆ. ಅದೇನೆಂದರೆ, ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆಯಾಯಿತು ಎಂಬುದಾಗಿ.
ಪ್ರೀತಿಯುಳ್ಳ ದೇವಜನರೇ, ಯೇಸು ದಮಸ್ಕದ ದಾರಿಯಲ್ಲಿ ಪೌಲನನ್ನು ಸಂಧಿಸಿದಾಗ ಅವನನ್ನು ಅನ್ಯಜನರ ಬಳಿಗೆ ಹೋಗಲು ಹೇಳಿದನು. ಅವರು ಕತ್ತಲೆಯಿಂದ ಬೆಳಕಿಗೂ ಸೈತಾನನ ಅಧಿಕಾರದಿಂದ ದೇವರ ಕಡೆಗೂ ತಿರುಗಿಕೊಂಡು ನನ್ನಲ್ಲಿ ನಂಬಿಕೆ ಇಡುವುದರಿಂದ ಪರಿಹಾರವನ್ನು, ಪವಿತ್ರರಾದವರಲ್ಲಿ ಹಕ್ಕನ್ನೂ ಹೊಂದುವಂತೆ ಅವರ ಕಣ್ಣುಗಳು ತೆರೆಯಬೇಕೆಂದು ಅವರ ಬಳಿಗೆ ನಾನು ನಿನ್ನನ್ನು ಕಳಿಸುತ್ತೇನೆ ಎಂಬುದಾಗಿ ಅಪೊಸ್ತಲ ಕೃತ್ಯಗಳು 26ನೇ ಅಧ್ಯಾಯ 18ನೇ ವಚನದಲ್ಲಿ ಓದುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಕ್ರಿಸ್ತನ ಕ್ರೂಜಿಯ ಮರಣ, ಆತನ ರಕ್ತ ಸುರಿಸುವುದು ಕ್ಷಮಾಪಣೆಗೆ ಅಸ್ತಿವಾರವಾಗಿದೆ. ಅದಿಲ್ಲವಾದರೆ ಏನೂ ಇರುವುದಿಲ್ಲ. ಪಾಪ ದಂಡನೆ ತೆರೆಯಲ್ಪಡುವವರೆಗೆ ದೇವರು ಕ್ಷಮಿಸಲು ಸಾಧ್ಯವಿಲ್ಲ. ಪಾಪ ಎಂಬುದರ ಮೂಲ ಪದ ಪಾರೋಸ್ಟೋಮಾ ಎಂದು, ಅದರ ಅರ್ಥ ಅಪರಾಧ ಎಂಬುದಾಗಿದೆ. ಪೌಲನು ಮೊದಲ ಪಾಪವನ್ನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15ರಲ್ಲಿ ಈ ರೀತಿಯಾಗಿ ಹೇಳಿದ್ದಾನೆ. ಅದನ್ನು ಅಪರಾಧವೆಂದು ಹೇಳಿದ್ದಾನೆ. ರೋಮಾಪುರದ ಬರೆದ ಪತ್ರಿಕೆ 4ನೇ ಅಧ್ಯಾಯ 25ರಲ್ಲಿ ಕೂಡ ಅದೇ ಪದವನ್ನು ಬಳಸಿದ್ದಾನೆ. ಅದೇನೆಂದರೆ, ಆತನು ನಮ್ಮ ಅಪರಾಧಗಳ ನಿಮಿತ್ತ ಮರಣಕ್ಕೆ ಒಪ್ಪಿಸಿಕೊಟ್ಟು ನಮಗೆ ನೀತಿವಂತರೆಂಬ ನಿರ್ಣಯವು ಉಂಟಾಗುವ ನಿಮಿತ್ತ ಜೀವದಿಂದ ಎಬ್ಬಿಸಿದನು ಎಂಬುದಾಗಿ. ಪ್ರಿಯರೇ, ಪಾಪವೆಂದರೆ ಮನುಷ್ಯನು ಮಾಡಿದ ಎಲ್ಲ ವಿಧದ ಅಪರಾಧಗಳೂ ಸೇರುತ್ತವೆ. ಪ್ರೀತಿಯುಳ್ಳ ದೇವಜನರೇ, ದೇವರ ಕೃಪಾತಿಶಯವೇ ಎಂಬುದಾಗಿ ನೋಡುವಾಗ ದೇವರು ತನ್ನ ಕೃಪೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ದೇವರು ಕೃಪಾಭರಿತನಾಗಿದ್ದಾನೆ ಮತ್ತು ಈ ಕೃಪೆಯ ಐಶ್ವರ್ಯಕ್ಕೆ ತಕ್ಕ ಹಾಗೆ ಕೊಡಲು ಸಿದ್ಧನಿದ್ದಾನೆ. ಸಭೆಗಾಗಿ ಮಗನಾದ ದೇವರು ಮಾಡಿರುವ ಕಾರ್ಯಗಳ ಕುರಿತು ನಾವು ನೋಡುತ್ತಿದ್ದೇವೆ. ಆ ಕಾರ್ಯಗಳು 3 ತೆರನಾದದ್ದು. ಅದರಲ್ಲಿ ಮೊದಲನೆಯದು, ಕ್ರಿಸ್ತನು ತನ್ನ ರಕ್ತದ ಮೂಲಕ ನಮ್ಮನ್ನು ಬಿಡುಗಡೆ ಮಾಡಿದನು. 2ನೆಯದು, ಆತನ ಚಿತ್ತದ ಮರ್ಮವನ್ನು ಪ್ರಕಟಿಸಿದನು. 3ನೆಯದು, ನಮಗೆ ಸ್ವಾಸ್ಥ್ಯವನ್ನು ಉಡುಗೊರೆಯಾಗಿ ಕೊಡುತ್ತಾನೆ ಎಂಬುದಾಗಿ. ಪ್ರಿಯರೇ, ಬಿಡುಗಡೆ ಎಂಬುದರ ಗ್ರೀಕ್ ಮೂಲ ಪದವನ್ನು ನಾವು ನೋಡಿದೆವು. ಅದು ಕ್ರಿಸ್ತನ ರಕ್ತದ ಬೆಲೆಯನ್ನು ತೆರುವುದರೊಂದಿಗೆ ಸೇರಿಕೊಂಡಿದೆ ಎಂದು ನೋಡಿದೆವು. ಆತನು ಬೆಲೆಯನ್ನು ತೆತ್ತದರಿಂದ ನಮಗೆ ಕ್ಷಮಾಪಣೆ ದೊರಕುತ್ತದೆ. ನಾವು ಪಾಪದ ಗುಲಾಮರಾಗಿ ಮಾರಾಟಕ್ಕಿರುವ ಸ್ಥಳಕ್ಕೆ ದೇವರು ಬಂದು ನಮ್ಮೆಲ್ಲರನ್ನೂ ಕ್ರಯ ಕೊಟ್ಟು ತೆಗೆದುಕೊಂಡನು. ಆತನು ನಮ್ಮನ್ನು ತನಗಾಗಿ ಉಪಯೋಗಿಸಲಿಕ್ಕಿದ್ದಾನೆ. ನಮ್ಮೊಂದಿಗೆ ವೈಯಕ್ತಿಕ ಸಂಬಂಧ ಬೆಳೆಸುತ್ತಾನೆ ಮತ್ತು ನಮ್ಮನ್ನು ಸ್ವತಂತ್ರರಾಗಿರಿಸಲಿಕ್ಕಾಗಿ ಕೊಂಡುಕೊಂಡನೆಂದು ನೋಡಿದೆವು. ಕರ್ತನಲ್ಲಿ ಪ್ರಿಯರೇ, ಯೇಸು ಹೇಳಿದ್ದಾನೆ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15ನೇ ವಚನದಲ್ಲಿ, ನೀವು ನನ್ನನ್ನು ಪ್ರೀತಿಸುವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಳ್ಳುವಿರಿ ಎಂಬುದಾಗಿ. ನಾನು ನಿಮಗಾಗಿ ಸಾಯುವುದರಿಂದ ನೀವು ನನ್ನ ಆಜ್ಞೆಗಳನ್ನು ಕೈಕೊಳ್ಳಬೇಕು ಎಂದು ಆತನು ಹೇಳಲಿಲ್ಲ. ನೀವು ನನ್ನನ್ನು ಪ್ರೀತಿಸುವರಾದರೆ ಎಂದು ಹೇಳಿದ್ದಾನೆ. ಪ್ರಿಯಮಿತ್ರನೇ, ನೀನು ಆತನನ್ನು ಪ್ರೀತಿಸುವುದಾದರೆ ಆತನಿಗೆ ನಿನ್ನ ಸೇವೆ ಬೇಕಾಗಿದೆ. ನೀನು ಪ್ರೀತಿಸುವುದಿಲ್ಲವಾದರೆ ಸೇವೆಯ ವಿಚಾರವನ್ನು ಮರೆತು ಬಿಡು. ಕ್ರಿಸ್ತನಿಗೆ ಸಮರ್ಪಿಸಿಕೊಳ್ಳುವುದರ ಕುರಿತಾಗಿ ನಾವು ತುಂಬ ಕೇಳುತ್ತೇವೆ. ಕರ್ತನಲ್ಲಿ ಪ್ರಿಯರೇ, ಸಭೆಯ ವಿಚಾರದಲ್ಲಿ ಮಗನಾದ ದೇವರು ಮಾಡಿರುವ 2ನೇ ಕಾರ್ಯವನ್ನು ನಾವು ಈಗ ನೋಡಲಿದ್ದೇವೆ. ಕ್ರಿಸ್ತನು ತನ್ನ ಚಿತ್ತದ ಮರ್ಮವನ್ನು ಪ್ರಕಟಿಸಿದನು ಎಂಬುದಾಗಿಯೇ. ಎಫೆಸದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನದಿಂದ 10ನೇ ವಚನದವರೆಗೆ ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆತನು ರಹಸ್ಯವಾದ ತನ್ನ ಸಂಕಲ್ಪವನ್ನು ನಮಗೆ ತಿಳಿಯಪಡಿಸುವುದರ ಮೂಲಕ ವಿಶೇಷವಾದ ಜ್ಞಾನವನ್ನೂ ಬುದ್ಧಿಯನ್ನೂ ಕೊಟ್ಟು ಆ ಕೃಪೆಯನ್ನು ಇನ್ನೂ ಹೆಚ್ಚಾಗಿ ನಮಗೆ ತೋರಿಸಿದ್ದಾನೆ. ತಾನು ಕಾಲವು ಪರಿಪೂರ್ಣವಾದಾಗ ನಿರ್ವಹಿಸಬೇಕಾದ ಒಂದು ಕೃಪೆಯುಳ್ಳ ಸಂಕಲ್ಪವನ್ನು ಆತನು ಕ್ರಿಸ್ತನಲ್ಲಿ ಮೊದಲೇ ನಿಷ್ಕರ್ಷೆ ಮಾಡಿಕೊಂಡಿದ್ದನು. ಅದೇನೆಂದರೆ, ಭೂಪರಲೋಕಗಳಲ್ಲಿರುವ ಸಮಸ್ತವನ್ನು ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಬೇಕೆಂಬುದೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಸತ್ಯವೇದದಲ್ಲಿ ರಹಸ್ಯವೆಂದರೆ ಏನು? ಅದು ಒಂದು ರಹಸ್ಯಾತ್ಮಕ ಕಥೆಯಾಗಲಿ, ಮಾಂತ್ರಿಕ ವಿದ್ಯೆಯಾಗಲಿ ಅಲ್ಲ, ಅಥವಾ ನಾವು ಆಶ್ಚರ್ಯಪಡತಕ್ಕ ಕಥೆಯೂ ಅಲ್ಲ. ಅದು ಶ್ರೇಷ್ಠ ಕಥೆಗಾರರಿಂದ ಬರೆಯಲ್ಪಟ್ಟ ಕಥೆಯೂ ಅಲ್ಲ. ಸತ್ಯವೇದದಲ್ಲಿ ರಹಸ್ಯವೆಂದರೆ ದೇವರು ಆವರೆಗೆ ಪ್ರಕಟಿಸದೇ ಇದ್ದ ಸಂಗತಿಯನ್ನು ಈಗ ಪ್ರಕಟಿಸುತ್ತಿದ್ದಾನೆಂದರ್ಥ. ಹೊಸ ಒಡಂಬಡಿಕೆಯ ರಹಸ್ಯಗಳಲ್ಲಿ ಯಾವಾಗಲೂ 2 ಸಂಗತಿಗಳು ಇರುತ್ತವೆ. ಅದೇನೆಂದರೆ, ಮೊದಲನೆಯದು, ಅದು ದೇವರಿಂದ ಬರುವ ಪ್ರಕಟಣೆಯಾದ್ದರಿಂದ ಮಾನವರಿಂದ ಅದನ್ನು ಕಂಡುಕೊಳ್ಳಲು ಅಸಾಧ್ಯ. 2ನೇದಾಗಿ, ಅದು ಅಡಗಿಸಲ್ಪಡುತ್ತದೆ, ತಕ್ಕ ಸಮಯದಲ್ಲಿ ಪ್ರಕಟವಾಗುತ್ತದೆ ಮತ್ತು ಅಗತ್ಯವಿದ್ದಷ್ಟೇ ಸಂಗತಿಗಳು ಮಾತ್ರ ಪ್ರಕಟವಾಗುತ್ತವೆ, ಹೊರತು ಎಲ್ಲವೂ ಪ್ರಕಟಿಸಲ್ಪಡುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ,
ಸ್ಕೋಫೀಲ್ಡ್ ರೆಫರೆನ್ಸ್ ಬೈಬಲ್ನಲ್ಲಿ ಹೊಸ ಒಡಂಬಡಿಕೆಯಲ್ಲಿರುವ 11 ರಹಸ್ಯಗಳನ್ನು ತಿಳಿಸಲಾಗಿದೆ. ಈ ವಿಶೇಷ ರಹಸ್ಯ ಸಂಗತಿಗಳು ಯಾವುವೆಂದರೆ, ಒಂದನೇದಾಗಿ ಪರಲೋಕ ರಾಜ್ಯದ ರಹಸ್ಯಗಳು, ಮತ್ತಾಯ 13ನೇ ಅಧ್ಯಾಯ 3ನೇ ವಚನದಿಂದ 50ನೇ ವಚನದವರೆಗೆ. ಎರಡನೆಯದು, ಈ ಅವಧಿಯಲ್ಲಿ ಇಸ್ರಾಯೇಲ್ಯರಲ್ಲುಂಟಾದ ಕುರುಡುತನ, ರೋಮಾಪುರದವರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 25ನೇ ವಚನ ಸಂದರ್ಭ ಸಹಿತವಾಗಿ. ಮೂರನೆಯದು, ಈ ಅವಧಿಯ ಕೊನೆಯ ಭಾಗದಲ್ಲಿ ಜೀವದಿಂದಿರುವ ಭಕ್ತರ ರೂಪಾಂತರದ ರಹಸ್ಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 51 ಮತ್ತು 52ನೇ ವಚನಗಳು, ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನದಿಂದ 17ನೇ ವಚನದವರೆಗೆ. ನಾಲ್ಕನೆಯದು, ಯಹೂದ್ಯರನ್ನು ಅನ್ಯರನ್ನು ಒಳಗೊಂಡ ಒಂದೇ ದೇಹವಾಗಿರುವ ಹೊಸ ಒಡಂಬಡಿಕೆಯ ಸಭೆಯ ರಹಸ್ಯ, ಎಫೆಸದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಮೊದಲಿನ 12 ವಚನಗಳು, ರೋಮಾಪುರದವರಿಗೆ ಬರೆದ ಪತ್ರಿಕೆ 16ನೇ ಅಧ್ಯಾಯ 25ನೇ ವಚನ, ಎಫೆಸದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 19ನೇ ವಚನ ಮತ್ತು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 3ನೇ ವಚನ. ಐದನೇದಾಗಿ, ಕ್ರಿಸ್ತನ ಮೊದಲಗಿತ್ತಿಯಾದ ಸಭೆಯ ರಹಸ್ಯ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 23ನೇ ವಚನದಿಂದ 32ನೇ ವಚನದವರೆಗೆ. ಆರನೇದಾಗಿ, ನಮ್ಮಲ್ಲಿ ವಾಸವಾಗಿರುವ ಕ್ರಿಸ್ತನ ರಹಸ್ಯ, ಗಲಾತ್ಯದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 20ನೇ ವಚನ ಮತ್ತು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 26-27ನೇ ವಚನಗಳು. ಏಳನೇದಾಗಿ, ದೇವರಾಗಿರುವ ಕ್ರಿಸ್ತನ ರಹಸ್ಯ, ಅಂದರೆ ಮಾನವನಿಗೆ ಬೇಕಾದ ಸಕಲ ಜ್ಞಾನವೂ ತುಂಬಿರುವ ದೈವತ್ವದ ಪರಿಪೂರ್ಣತೆ ರಹಸ್ಯ, ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಹಾಗೂ ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 2 ಮತ್ತು 9ನೇ ವಚನ. ಎಂಟನೇದಾಗಿ, ಮಾನವನಲ್ಲಿ ದೇವಸ್ವರೂಪವು ಪುನಃ ಸ್ಥಾಪಿಸಲ್ಪಡುವ ರಹಸ್ಯ, ತಿಮೋಥನಿಗೆ ಬರೆದ ಮೊದಲನೇ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಒಂಬತ್ತನೇದಾಗಿ, ಪಾಪದ ಕುರಿತ ರಹಸ್ಯ, ಥೆಸಲೋನಿಕದವರಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನ ಹಾಗೂ ಮತ್ತಾಯನ ಬರೆದ ಸುವಾರ್ತೆ 13ನೇ ಅಧ್ಯಾಯ 33ನೇ ವಚನವನ್ನು ಹೋಲಿಸಿ ನೋಡ್ರಿ. ಹತ್ತನೇದಾಗಿ, 7 ನಕ್ಷತ್ರಗಳ ರಹಸ್ಯ, ಪ್ರಕಟಣೆ 1ನೇ ಅಧ್ಯಾಯ 20ನೇ ವಚನ. ಕೊನೆಯದಾಗಿ 11ನೇಯದು, ಬ್ಯಾಬಿಲೋನಿನ ರಹಸ್ಯ, ಪ್ರಕಟಣೆ 17ನೇ ಅಧ್ಯಾಯ 5 ಮತ್ತು 7ನೇ ವಚನಗಳು. ಪ್ರೀತಿಯುಳ್ಳ ದೇವಜನರೇ, ಈ ಎಲ್ಲವೂ ಪ್ರಕಟಿಸಲ್ಪಟ್ಟರೂ ದೇವರು ನಮಗೆ ಎಲ್ಲವನ್ನು ತಿಳಿಸಿಲ್ಲವೆಂಬುದನ್ನು ಗ್ರಹಿಸಿದ್ದೀರೋ? ದೇವರು ನಮಗೆ ತಿಳಿಸದಿರುವ ಸಂಗತಿಗಳು ಅನೇಕ ಇವೆ. ದೇವರನ್ನು ಕೇಳುವುದಕ್ಕೆ ನನ್ನಲ್ಲಿ ಅನೇಕ ಪ್ರಶ್ನೆಗಳಿವೆ. ನಮಗೆ ಅನೇಕ ಜನರು ಪ್ರಶ್ನೆಗಳನ್ನು ಕಳಿಸುತ್ತಾರೆ. ನಾವು ಅವುಗಳನ್ನು ಉತ್ತರಿಸಲು ಪ್ರಯತ್ನಿಸುತ್ತೇವೆ. ನನ್ನಲ್ಲಿಯೂ ಪ್ರಶ್ನೆಗಳಿವೆ, ಆದರೆ ಅದನ್ನು ಯಾರ ಬಳಿ ಕೇಳಬೇಕೆಂದು ನನಗೆ ತಿಳಿದಿಲ್ಲ. ಯಾಕೆಂದರೆ ಈ ಲೋಕದಲ್ಲಿನ ಯಾರಿಗೂ ಎಲ್ಲ ಉತ್ತರಗಳು ತಿಳಿದಿರುವುದಿಲ್ಲ. ಆತನು ನಮಗೆ ಅದೆಲ್ಲವನ್ನು ಒಂದು ದಿನ ಪ್ರಕಟಿಸುವನು. ಕರ್ತನಲ್ಲಿ ಪ್ರಿಯರೇ, ದೇವರು ಜನರನ್ನು ರಕ್ಷಿಸುವುದಕ್ಕೆ ಒಂದೇ ವಿಧಾನವನ್ನು ಅನುಸರಿಸುವುದಿಲ್ಲ. ಪ್ರತಿಯೊಂದು ಆಯಾ ವಿಧಾನದ ರಕ್ಷಣೆಯನ್ನು ಅವಲಂಬಿಸಿರುತ್ತದೆ. ಅದರಲ್ಲಿ ಸೇರಿರುವ ವ್ಯಕ್ತಿಯು ಅವನನ್ನು ಸಂಧಿಸುವ ರೀತಿಯೂ ಬೇರೆ ಬೇರೆಯಾಗಿರುತ್ತದೆ. ಉದಾಹರಣೆಗೆ, ಹೇಬೇಲನು ದೇವರಿಗೆ 1 ಕುರಿಮರಿಯನ್ನು ಯಜ್ಞ ಮಾಡಿದನು. ಅಬ್ರಹಾಮನು ಕೂಡ. ಹಳೆ ಒಡಂಬಡಿಕೆಯ ಯಾಜಕರು ಕುರಿಯನ್ನು ದೇವರಿಗೆ ಅರ್ಪಿಸಿದರು. ಅದು ಸರಿಯಾದ ಮಾರ್ಗವೆಂದು ದೇವರು ಹೇಳಿದ್ದನು. ಆದರೆ ನಾವು ದೇವಾಲಯಕ್ಕೆ ಕುರಿಮರಿಗಳನ್ನು ತೆಗೆದುಕೊಂಡು ಈಗ ಹೋಗುವುದಿಲ್ಲ. ಈಗ ದೇವರು ನಮ್ಮನ್ನು ಆ ರೀತಿಯಲ್ಲಿ ಬರುವುದಕ್ಕೆ ಹೇಳುತ್ತಿಲ್ಲ. ಈಗ ನಾವು ಬೇರೆ ಸ್ಥಿತ್ಯಂತರದಲ್ಲಿದ್ದೇವೆ. ಕರ್ತನಲ್ಲಿ ಪ್ರಿಯರೇ, ಈಗ ಪರಲೋಕ ಭೂಲೋಕಗಳು ಒಂದಕ್ಕೊಂದು ಹೊಂದಿಕೆಯಾಗಿರುವುದಿಲ್ಲ. ನಾವು ನಮ್ಮದೇ ಆದ ಕಾರ್ಯಗಳಲ್ಲಿರುತ್ತೇವೆ. ನಮ್ಮದೇ ಆದ ಆಧುನಿಕ ಸಂಗೀತಗಳಲ್ಲಿ ನಾವು ಮುಳುಗಿದ್ದೇವೆ. ಆದರೆ ಪರಲೋಕದಲ್ಲಿನ ಆಧುನಿಕ ಸಂಗೀತಗಾರನು ಕರ್ತನಾದ ಯೇಸುವೇ ಆಗಿದ್ದಾನೆ. ಆತನೇ ಬಂಡೆಯಾಗಿದ್ದಾನೆ. ಆತನೇ ಅಮೂಲ್ಯವಾದ ಬಂಡೆ. ಆ ಬಂಡೆ ಎಂಬ ಅಸ್ತಿವಾರದ ಮೇಲೆಯೇ ಸಭೆಯು ಈಗ ನಿಂತಿರುತ್ತದೆ ಮತ್ತು ಎಲ್ಲವೂ ಕ್ರಿಸ್ತನಲ್ಲಿ ಒಂದಾಗಿ ಕೂಡಿಸಲ್ಪಟ್ಟು ಪರಲೋಕ ಭೂಲೋಕಗಳು ಸಾಮ್ಯತೆಯಿಂದ ಕೂಡಿರುವ ದಿನವೂ ಬರಲಿದೆ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನೆಂಬ ಸ್ಥಿರವಾದ ಅಸ್ತಿವಾರದ ಮೇಲೆ ನಮ್ಮ ಜೀವಿತವು ನಿಲ್ಲಬೇಕಾಗಿದೆ. ಆದ್ದರಿಂದ ಆತನಲ್ಲಿ ಇದ್ದುಕೊಂಡು ನಾವು ಜೀವಿಸೋಣ ಮತ್ತು ಆಶೀರ್ವಾದವನ್ನು ನಮ್ಮದಾಗಿ ಮಾಡಿಕೊಳ್ಳೋಣ. ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೀಗಾಗುವಂತೆ ದೇವರು ತಾನೇ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ಮಾನವನ ಮನಸ್ಸಿಗೆ ಕ್ರಿಸ್ತನ ಕ್ರೂಜೆ ಆಕರ್ಷಕವಾಗಿ ಕಾಣುವುದಿಲ್ಲ.
ಮಾನವನು ಪಾಪಕ್ಕೆ ಮಾರಲ್ಪಟ್ಟು ಬಂಧನದಲ್ಲಿದ್ದಾನೆ. ಆದರೆ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧವಾದ ರಕ್ತದ ಬೆಲೆ ಕೊಟ್ಟು ಬಿಡುಗಡೆ ಮಾಡಿರುವಾಗ ನಾವು ಆ ಬಿಡುಗಡೆಯನ್ನು ಪಡೆದಿರುವುದಾದರೆ ನಾವು ನಿಜಕ್ಕೂ ಧನ್ಯರೇ. ಆದುದರಿಂದ ದಿನಾಲೂ ಯೇಸುವನ್ನು ಹಿಂಬಾಲಿಸುತ್ತಾ ಬಿಡುಗಡೆಯ ಸಂತೋಷದಲ್ಲಿ ಜೀವಿಸೋಣ. ಪ್ರಾರ್ಥನೆಯನ್ನು ಮಾಡೋಣ. ಪರಿಶುದ್ಧನಾದ ಪರಲೋಕದಲ್ಲಿರುವ ತಂದೆಯೇ, ನಿನ್ನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮೆಲ್ಲರಿಗಾಗಿಯೂ ಪ್ರತಿ ಮಾನವನಿಗೂ ಯೇಸು ಕ್ರಿಸ್ತನು ಕಲ್ವಾರಿ ಶಿಲುಬೆ ಮೇಲೆ ತಾನು ಪಟ್ಟಂಥ ಪ್ರಯಾಸಕ್ಕಾಗಿಯೂ ಮಾಡಿದಂಥ ಯಜ್ಞಕ್ಕಾಗಿಯೂ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಹೌದು ಸ್ವಾಮಿ, ನಿನ್ನ ಸುರಿಸಿದಂಥ ರಕ್ತದಿಂದಲೇ ಪಾಪವೆಲ್ಲವೂ ಕ್ಷಮಿಸಲ್ಪಡುವುದು, ಪಾಪವೆಲ್ಲವೂ ತೊಳೆದು ನಾವು ಶುದ್ಧರಾಗುವೆವು. ಅದಕ್ಕಾಗಿ ಸ್ತೋತ್ರ. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಬಾಂಧವರನ್ನು ಆಶೀರ್ವದಿಸು. ಅವರು ಕೂಡ ರಕ್ಷಣೆ ಮಾರ್ಗಕ್ಕೆ ಬರುವಂತೆ ಸಹಾಯ ಮಾಡು. ಅವರ ಪ್ರತಿಯೊಂದೊಂದು ಕೊರತೆಯನ್ನು ನೀಗಿಸಿ ಸಮಾಧಾನ, ಸಂತೋಷ, ಆರೋಗ್ಯವನ್ನು ಕೊಡಬೇಕೆಂದು ಯೇಸುವಿನ ಮುದ್ದಾದ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರ ವಾಕ್ಯಗಳ ಅಧ್ಯಯನವು ಎಷ್ಟೊಂದು ಅರ್ಥಗರ್ಭಿತವಾಗಿತ್ತಲ್ವಾ? ನೀವು ಮಾಡಿದ ಅಮೂಲ್ಯವಾದ ಕರೆಗಳಿಗಾಗಿ ವಂದನೆಗಳು. ಈ ಸೇವೆಗಾಗಿ ಪ್ರಾರ್ಥಿಸಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.